ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀಸು ವ್ಲಾಗ್ಸ್. ಸೊ ಆ್ಯಕ್ಚುಲಿ ನಾನು ತುಂಬ ದಿನದಿಂದ ವೀಡಿಯೋಸ್ ಮಾಡಿರಲಿಲ್ಲ, ಹುಷಾರಿರಲಿಲ್ಲ. ಇವಾಗ ಕೂಡ ವಾಯ್ಸ್ ಇಲ್ಲ ನನಗೆ, ಬಟ್ ವೀಡಿಯೋಸ್ ಮಾಡಲಿಲ್ಲ ಅಂತ ಮಾಡ್ತಾಯಿದ್ದೀನಿ. ಸೊ ಇವತ್ತೇನೆಂದರೆ ನನ್ನ ಹೇರ್ ಕೇರ್ ಇರ್ತೀನಿ. ಸೊ ಹೇರ್ ಕೇರ್ ಮಾಡಿದ್ರೆ ತುಂಬ ದಿನ ಆಗಿತ್ತು. ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿದಾಗ ತುಂಬ ಶಾರ್ಟ್ ಇತ್ತು ಹೇರ್, ಈಗ ಒಂದು ಸ್ವಲ್ಪ ಗ್ರೋತ್ ಆಗಿದೆ, ಬಟ್ ನಾನು ಹೇರ್ ಕೇರೇ ಮಾಡ್ತಿರ್ಲಿಲ್ಲ. ಸೊ ಇವಾಗ ನಾನು ಡ್ಯಾಂಡ್ರಫ್ಗೆ ಮನೆಯಲ್ಲೇ ಮೆಡಿಸಿನ್ ಮಾಡೋದು, ಔಟ್ಸೈಡಿಂದ ಎಲ್ಲಿಂದ ಮೆಡಿಸಿನ್ ತರೋದಿಲ್ಲ. ಏನಕ್ಕಂತ ಹೇಳಿದರೆ ಸಮ್ಟೈಮ್ಸ್ ಹೇರ್ ಫಾಲ್ ಆಗ್ತದೆ, ಹೇರ್ ತಿಕ್ಕಿರ್ತದೆ. ನನ್ನ ಹೇರ್ ಸ್ವಲ್ಪ ತಿಕ್ಕೊಂಟು ಅದು ಫಾಲೋ ಆಗ್ತದೆ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಮಾಡೋದು. ಸೊ ಇವಾಗ ನನಗೆ ನನ್ನ ತಂಗಿ ಅಪ್ಲೈ ಮಾಡ್ತಾ ಇದ್ದಾಳೆ ಅದು ಆಯಿಲನ್ನು. ನನಗೆ ಹೀಗೆ ಹಾಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದೆ, ಸೊ ಅವಳು ಟ್ರೈ ಮಾಡ್ತಿದ್ದಾಳೆ. ನೋಡಿ, ಈ ಥರ ಹೇರ್ ಫುಲ್ ಅಪ್ಲೈ ಮಾಡಬೇಕು. ಸೊ ನೀವೇ ಮಾಡ್ಕೊಳ್ಬೋದು, ಹಾಗೇನಿಲ್ಲ. ನನಗೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ, ಆಮೇಲೆ ಲೇಜಿ ಪರ್ಸನ್. ಸೊ ಅವ್ರ ಹತ್ರ ಹೇಳಿದೆ, ನನ್ನ ಪ್ರತಿಯೊಂದು ಸ್ಕಿನ್ ಕೇರ್ ಇರ್ಬೋದು ಅಥವಾ ಹೇರ್ ಕೇರ್ ರುಟೀನ್ ಇರ್ಬೋದು, ಪ್ರತಿಯೊಂದು ಮನೆ ಮದ್ದನ್ನು ನಾನು ಮನೆಯಲ್ಲೇ ರೆಡಿ ಮಾಡುವಂಥದ್ದು. ಯಾವುದನ್ನು ಕೂಡ ನಾನು ಮೆಡಿಕಲಿಂದ ಪರ್ಚೇಸ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ ಹೇರ್ ಫಾಲ್ ಆಗೋದು, ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗೋದು ತುಂಬಾ ಆಗ್ತದೆ. ಅದಕ್ಕೋಸ್ಕರ ಮನೆಯಲ್ಲೇ ಮನೆ ಮದ್ದನ್ನು ರೆಡಿ ಮಾಡ್ಕೊಳ್ತೇನೆ. ಏನಾದರೂ ಡ್ಯಾಂಡ್ರಫ್ಗೆ ಮನೆ ಮದ್ದು ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಮಾಡೋದಂತ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೇನೆ. ಇಲ್ಲ ನೆಕ್ಸ್ಟ್ ವೀಡಿಯೋನ ಅದನ್ನೇ ಮಾಡ್ತೇನೆ. ಟೈಮ್ ಸಿಸ್ಟರ್ಸ್ ಬಾಂಡಿಂಗ್ ನನಗೆ ತುಂಬ ಸ್ಪೆಷಲ್ ಅಂತ ಅನಿಸ್ತದೆ. ಏನಕ್ಕಂತಂದರೆ ನಾವು ಈ ಥರ ಕೂತಿ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ತುಂಬ ರೇರ್. ಯಾಕಂದರೆ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತೀವಿ, ಯಾವತ್ತಾದ್ರೂ ಒಂದ್ಸಲ ಮಾತ್ರ ಈ ಥರ ಸಿಗ್ತೀವಿ. ಸೊ ಇವಾಗ ಫೈನಲ್ ಆಗಿ ಈ ಥರ ಒಂದು ಮಸಾಜ್ ಕೊಟ್ಟರೆ ಫಿನಿಶ್ ಗೈಸ್. ಫುಲ್ ಆಯಿಲ್ ಏನಿದೆ ಫುಲ್ ತಲೆ ಸ್ಪ್ರೆಡ್ ಆಗುತ್ತೆ. ಇವಾಗ ಹೇರಿಗೆ ಫುಲ್ ಅಪ್ಲೈ ಮಾಡಿ ಆಯಿತು. ಸೊ ಇವಾಗ ತಲೆ ಬಾಚಬೇಕು. ಏನಕ್ಕಂತ ಹೇಳಿದ್ರೆ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಸೊ ಇವಾಗ ತಲೆ ಬಾಚಿ 2 hours ಬಿಟ್ಟ ಮೇಲೆ ಹೇರನ್ನು ವಾಶ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.